ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಪ್ರಾಪ್ತೆಯರು ಬಾಲಗರ್ಭಿಣಿಯರಾಗಿದ್ದ ಒಂದು ಸುದ್ದಿ ಬಹಳ ಆಘಾತಕಾರಿಯಾದಂಥ ಸುದ್ದಿ. ಯಾಕಂದ್ರೆ ಈ ರಾಜ್ಯದಲ್ಲಿ ಪ್ರತಿಯೊಂದು ಮಗು ಸಹಿತ 18 ವರ್ಷಗಳ ಕಾಲ ತನ್ನ ಬಾಲ್ಯಾವಸ್ಥೆಯನ್ನು ಅತ್ಯಂತ ಸುಖದಿಂದ, ಸಂತೋಷದಿಂದ, ಗೌರವದಿಂದ, ಘನತೆಯಿಂದ ನಡೆಸಬೇಕಾಗುತ್ತೆ. ಆದರೆ ಇವರು 18 ವರ್ಷಗಳ ಮುಂಚೆನೆ ಈ ತರ ಬಾಲಗರ್ಭಿಣಿಯರಾಗಿದ್ದಾರಲ್ಲ, ಅವರು ದೈಹಿಕವಾಗಿ, ಮಾನಸಿಕವಾಗಿ ಬಹಳಷ್ಟು ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ 18 ವರ್ಷಗಳಿಗಿಂತ ಮುಂಚೆ ಯಾವುದೇ ಒಂದು ಹೆಣ್ಣು ಮಗುವಿಗೆ ಮದುವೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದು ಬಾಲ್ಯ ನಿಷೇಧ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಆಗ್ತದೆ. ಆದರೂ ಸಹಿತ ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳು ಅಪ್ರಾಪ್ತರು ಗರ್ಭಿಣಿಯರಾಗಿದ್ದು ಸಮಾಜದಲ್ಲಿ ಈ ಒಂದು ಅನಿಷ್ಟ ಪದ್ಧತಿ ಇವತ್ತಿಗೂ ಜೀವಂತಿದೆ ಅಂತ ಹೇಳಿ ಇದು ಎತ್ತು ತೋರಿಸ್ತಾ ಇದೆ. ಹೀಗಾಗಿ ಸಂಬಂಧಪಟ್ಟಂತವು ಅವರು ರಾಜ್ಯದಲ್ಲಿ 59,000ಕ್ಕೂ ಹೆಚ್ಚು ಬಾಲ್ಯ ನಿಷೇಧ ಅಧಿಕಾರಿಗಳು ಇದ್ದಾರೆ. ಅಂದ್ರೆ ಅವ್ರು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಶಯ ಮೂಡ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಇವತ್ತಿನ ದಿವಸ ನಾವು ನೋಡ್ಬೋದು, ಬಾಣಂತಿಯರ ಸಾವು, ತಾಯಂದರ ಸಾವು, ಶಿಶು ಮರಣ, ಆಮೇಲೆ ನಿರ್ಜೀವ ಜನನ, ಇವೆಲ್ಲಕ್ಕೂ ಮೂಲ ಕಾರಣನೇ ಈ ತರ ಒಂದು ಅವಧಿಗೂ ಮುನ್ನ ಮದುವೆ ಮಾಡ್ತಕ್ಕಂಥದ್ದು, ಅವಧಿಗೂ ಮುನ್ನ ಒಂದು ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಹೆರಿಗೆಗಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಸಂಬಂಧಪಟ್ಟಂಥವ್ರು ಗ್ರಾಮೀಣ ಭಾಗದಲ್ಲಿ ತಳಮಟ್ಟದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಸಹಿತ ತನ್ನ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುವ ಮೂಲಕ ರಾಜ್ಯದಲ್ಲಿ ಈ ಒಂದು ಬಾಲ್ಯ ನಿಷೇಧ ಕಾಯ್ದೆ ಅತ್ಯಂತ ತುರ್ತುಗತಿಯಲ್ಲಿ ಪಾಲನೆ ಮಾಡ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಶಶಿಧರ್ ಗೋಸಂಬೆ, ಸದಸ್ಯರು, ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ.